ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 18ನೇ ಪ್ರಶ್ನೆ, ವರ್ಧನರ ಆಡಳಿತದ ವ್ಯವಸ್ಥೆಯನ್ನ ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ವರ್ಧನರ ಆಡಳಿತ ವ್ಯವಸ್ಥೆಯನ್ನ ವಿವರಿಸಿ. ವರ್ಧನರು ಗುಪ್ತರ ನಂತರ ರಾಜ್ಯವನ್ನ ಆಳಿದರು. ಓಕೆನಾ. ಗುಪ್ತರ ವಂಶವು ಸಾಶ 6ನೇ ಶತಮಾನದ ವೇಳೆಗೆ ವಿಘಟನೆಯನ್ನ ಹೊಂದಿತು. ಆಗ ಅನೇಕ ಚಿಕ್ಕ ಸಂಸ್ಥಾನಗಳು ಹುಟ್ಟಿಕೊಂಡು ಅದರಲ್ಲಿ ವರ್ಧನರು ಕೂಡ ಒಬ್ಬರು. ಓಕೆನಾ ಮಕ್ಕಳೇ. ಸೊ ಪುಷ್ಯಭೂತಿಯು ವರ್ಧನರ ವಂಶದ ಸ್ಥಾಪಕ. ಪ್ರಭಾಕರ ವರ್ಧನ ಮತ್ತು ಹರ್ಷವರ್ಧನ ಇವರು ಪ್ರಸಿದ್ಧ ರಾಜರುಗಳಾಗಿದ್ದರು. ಸೊ ಇಲ್ಲಿ ರಾಜನ ಆಡಳಿತದಲ್ಲಿ ಮಂತ್ರಿ ಮಂಡಲವು ಸಹಕರಿಸುತ್ತಿತ್ತು. ಓಕೆನಾ. ನಾವಿಲ್ಲಿ ಸ್ಥಾಪಕ ಯಾರು? ಪುಷ್ಯಭೂತಿ. ಪುಷ್ಯಭೂತಿ ಈ ವಂಶದ ಸ್ಥಾಪಕ. ಸೊ ಪ್ರಸಿದ್ಧ ರಾಜರುಗಳು ಯಾರು ಅಂತಂದ್ರೆ ಪ್ರಭಾಕರ ವರ್ಧನ, ಹರ್ಷವರ್ಧನ. ಪ್ರಭಾಕರ ವರ್ಧನ, ಹರ್ಷವರ್ಧನ. ಓಕೆನಾ. ಸೊ ರಾಜನ ಆಡಳಿತದಲ್ಲಿ ಮಂತ್ರಿಮಂಡಲವು ಸಹಕರಿಸುತ್ತಿತ್ತು. ಮಹಾಸಂಧಿ ವಿಗ್ರಹ, ಮಹಾಬಲಾಧಿಕೃತ, ಭೋಗಪತಿ, ದೂತ ಎಂಬ ಅಧಿಕಾರ ವರ್ಗವಿತ್ತು. ಮಹಾಸಂಧಿ ವಿಗ್ರಹ ಅಂತಂದ್ರೆ ಅನುಸಂಧಾನಗಳನ್ನ ಮಾಡುವವ. ಮಹಾಬಲಾಧಿಕೃತ ಅಂತಂದ್ರೆ ಮಹಾಸೇನಾಪತಿ. ಓಕೆನಾ. ಮಹಾಬಲಾಧಿಕೃತ ಅಂತಂದ್ರೆ ಮಕ್ಕಳೇ ಮಹಾಸೇನಾಪತಿ. ಅದೇ ರೀತಿ ಭೋಗಪತಿ ಅಂತಂದ್ರೆ ಕಂದಾಯ ವಸೂಲಿಗಾರ, ಕಂದಾಯ ಅಧಿಕಾರಿ. ದೂತ ಅಂತಂದ್ರೆ ಮುಂತಾದವರಿಂದ ಅಧಿಕಾರ ವರ್ಗವು ಒಳಗೊಂಡಿತ್ತು. ರಾಜ್ಯವನ್ನ ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಭೂಕಂದಾಯವೇ ಈ ಪ್ರಾಂತ್ಯಗಳಿಗೆ ಇವು ಸಾಮಂತ ರಾಜರುಗಳು ಇವರಿಗೆ ಕಪ್ಪವನ್ನ ಕೊಡ್ತಾ ಇದ್ರು ಮಕ್ಕಳು. ಓಕೆನಾ. ಸೊ ಅದೇ ರೀತಿ ಭೂಕಂದಾಯವು ರಾಜ್ಯದ ಪ್ರಮುಖ ಆದಾಯವಾಗಿತ್ತು. ಸಾಮಂತ ಅರಸರು ಆಡಳಿತದಲ್ಲಿ ತೊಂದರೆಗಳನ್ನ ಕೊಡುತ್ತಿದ್ರು. ಕಪ್ಪವನ್ನ ಕೊಡದೆ ತೊಂದರೆಯನ್ನ ಕೊಡುತ್ತಿದ್ದರು. ಅರಸನು ದುರ್ಬಲಗೊಂಡಾಗ ಸಾಮಂತರು ಸ್ವತಂತ್ರರಾಗ್ತಾ ಹೋಗ್ತಾರೆ. ಓಕೆ. ಸೊ ಇದು ವರ್ಧನರ ಕಾಲದ ಆಡಳಿತ ವ್ಯವಸ್ಥೆ. ಥ್ಯಾಂಕ್ ಯು.